ಇವತ್ತು ಪ್ರಾಥಮಿಕ ಸಂಸ್ಕೃತ ಬೇಸಿಕ್ ಸಂಸ್ಕೃತ ಹಿಂದಿನ ತರಗತಿಗಳಲ್ಲಿ ನಾವು ಯಾವುದನ್ನು ನೋಡಿಯಾಗಿತ್ತು? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಇದು ಮೂರು ನೋಡಿಯಾಗಿತ್ತು. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಸಂಸ್ಕೃತದಲ್ಲಿ ಒಟ್ಟು 10 ಲಕಾರಗಳಿವೆ. ಇದರಲ್ಲೊಂದು 5 ಆದರೂ ತಿಳ್ಕೊಳ್ಳೋಣ ಕನಿಷ್ಠ ಪಕ್ಷ. 3 ಆಯಿತು, ಇನ್ನೂ 2 ಲಕಾರಗಳನ್ನು ಹೇಳ್ತೇನೆ, ಆಗ ಬೇಸಿಕ್ ಪರಿಚಯ ಆಗುತ್ತೆ. ಆಮೇಲೆ ಬೇಕಿದ್ದರೆ ಉಳಿದ ಲಕಾರಗಳನ್ನು ಹೇಳೋಣ, ಏನು ತೊಂದರೆ ಇಲ್ಲ. ಇವತ್ತು ನಾವು ಯಾವುದರ ಬಗ್ಗೆ ನೋಡಬೇಕಾಗಿದೆ? ಓದುತ್ತೇನೆ, ಓದಿದ್ದೇನು, ಓದಲಿದ್ದೇನೆ, ಇವನ್ನೆಲ್ಲ ನೋಡಿ ಆಯಿತು. ಓದುತ್ತೇನೆ ವರ್ತಮಾನ ಕಾಲ ಆಯಿತು, ಓದಿದ್ದೇನು ಭೂತಕಾಲ ಆಯಿತು, ಓದಲಿದ್ದೇನೆ ಭವಿಷ್ಯತ್ ಕಾಲ ಆಯಿತು. ಇದನ್ನು ಬಿಟ್ಟು ಇನ್ನು ಬೇರೆ ಏನಿದೆ? ವಾಕ್ಯಗಳಲ್ಲಿ ನಾವು ಏನೆಲ್ಲ ಬಳಸ್ತೇವೆ? ಕನ್ನಡ ಇರಬಹುದು, ಇಂಗ್ಲೀಷ್ ಇರಬಹುದು. ಕಮಾಂಡ್ ಅಂತ ಕೇಳಿರಬಹುದು, ಆದೇಶ ಅಥವಾ ಆಜ್ಞೆ ಅಂತ ಕರೀತಾರೆ. ಆದೇಶ ಅಥವಾ ಆಜ್ಞೆ. ಬಾಯಿಲಿ, ಹೋಗು, ಕುಡಿ, ತಿನ್ನು, ಇವನ್ನೆಲ್ಲ. ಕಮ್ ಹಿಯರ್, ಗೋ ದೇರ್, ಸಿಟ್ ಹಿಯರ್, ಪ್ಲೀಸ್ ಸಿಟ್ ಹಿಯರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಇದನ್ನೆಲ್ಲ ಹೇಗೆ ಹೇಳೋದು ಅಂತ, ಇದನ್ನು ನಾವು ಆಜ್ಞೆ ಅಥವಾ ವಿಧಿ ಅಂತ ಸಂಸ್ಕೃತದಲ್ಲಿ ಕರಿತೇವೆ. ಆದೇಶ ಅಂತಲೂ ಹೇಳಬಹುದು, ತಪ್ಪೇನೂ ಇಲ್ಲ. ಕಮಾಂಡ್ ಅಥವಾ ಆರ್ಡರ್, ಇದನ್ನೆಲ್ಲ ನಾವು ಇಂಪರೇಟಿವ್ ಮೂಡ್ ಅಂತ ಕರಿತೇವೆ. ಇದರ ರೂಪಗಳನ್ನು ನೋಡೋಣ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಇದರ ಬಳಕೆಯಲ್ಲಿ ಯಾವುದೇ ವ್ಯತ್ಯಾಸನೂ ಇಲ್ಲ, ಹಿಂದೆ ಹೇಳಿದ ಹಾಗೇ ಬಳಸುವಂಥದ್ದು. ಆದರೆ ಈ ಅರ್ಥ ಮಾತ್ರ ವಿಶೇಷ. ಪ್ರಾರ್ಥನೆಗೂ ಬಳಸ್ತಾರೆ, ಆಶೀರ್ವಾದಕ್ಕೂ ಬಳಸ್ತಾರೆ. ಇದಕ್ಕೆಲ್ಲದಕ್ಕೂ ನಾವು ಲೋಟ್ ಎಂಬಂತಹ ಲಕಾರವನ್ನು ಬಳಸ್ತೇವೆ. ಇದರ ರೂಪಗಳನ್ನು ನೋಡೋಣ. ಪಠತು, ಪಠತಾತ್, ಪಠತಾಂ, ಪಠಂತು. ಪಠ, ಪಠತಾತ್, ಪಠತಂ, ಪಠತ. ಪಠಾನಿ, ಪಠಾವ, ಪಠಾಮ. ಇವಿಷ್ಟು ರೂಪಗಳು. ಇಲ್ಲಿ ಪ್ರಥಮ ಪುರುಷ ಮತ್ತು ಮಧ್ಯಮ ಪುರುಷ, ಇಲ್ಲಿ 2 ರೂಪ ಇದೆ ನೋಡಿ. ಆ 2ನೇ ರೂಪವನ್ನು ಕೇವಲ ಆಶೀರ್ವಾದಕ್ಕೆ ಮಾತ್ರ ಬಳಸಿಕೊಳ್ಳಿ, ಉಳಿದ ಕಡೆಗೆ ಬಳಸುವುದು ಬೇಡ. ಪಠತಾತ್ ಎಂಬಂತಹ ರೂಪ ಇದೆ, ಅದು ಆಶೀರ್ವಾದಕ್ಕೆ ಮಾತ್ರ ಬಳಕೆಯಾಗುತ್ತೆ, ಬ್ಲೆಸ್ಸಿಂಗ್ಸ್. ಪಠತಾತ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಬ್ಲೆಸ್ಸಿಂಗ್ಸ್, not for command, order or request, prayer. No, just it is only for blessings. ಉಳಿದ ರೂಪಗಳನ್ನು ಏಕವಚನ, ದ್ವಿವಚನ, ಬಹುವಚನ ಇದಕ್ಕೆ ಸರಿಯಾಗಿ ಬಳಸ್ತಾ ಹೋಗಿ. ನೀವಿಲ್ಲಿ ಪ್ರಶ್ನೆ ಮಾಡಬಹುದು, ಆ ಲೋಟ್ ಲಕಾರದ ಉತ್ತಮ ಪುರುಷವನ್ನು ಹೇಗೆ ಬಳಸಬೇಕು? ನನಗೆ ನಾನು ಕಮಾಂಡ್ ಮಾಡೋದು ಹೇಗೆ? we can command a boy or other person, any person,
But how can we command self? Is it possible? In Sanskrit, this is also possible. Like, I should go, I must go, I must read, I should read. Should I read? Should I go there? ನಾನಲ್ಲಿ ಹೋಗಬೇಕಾ? ನಾನು ಓದಬೇಕಾ? ನಾನು ಓದಲೇಬೇಕು, ನಾನು ಬರೆಯಲೇಬೇಕು, ನಾನು ತಿನ್ನಲೇಬೇಕು. I must eat this fruit in the morning. I must eat. ಆಗ ಎಲ್ಲ ನಾವು ಉತ್ತಮ ಪುರುಷದ ರೂಪವನ್ನು ಬಳಸ್ತೇವೆ. ಇಲ್ಲಿ ಹೇಗಾಗುತ್ತೆ ಈಗ? ಪಠಾನಿ, ಅಹಂ ಪಾಠಂ ಪಠಾನಿ, ಪಠಾಮಿ ಅಲ್ಲ, ಪಠಾನಿ. ಅಹಂ ಪಾಠಂ ಪಠಾನಿ, ನಾನು ಪಾಠವನ್ನು ಓದಲೇಬೇಕು. ಐ ಶುಡ್ ರೀಡ್ ದಿ ಲೆಸನ್, ಐ ಮಸ್ಟ್ ರೀಡ್ ದಿ ಲೆಸನ್. ಈ ರೀತಿಯಲ್ಲಿ ಆಗುತ್ತೆ. ನಾನು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಇದಕ್ಕೆ ಇಂಗ್ಲೀಷಲ್ಲಿ ಎಕ್ಸಾಂಪಲ್ಸ್ ಹೇಳಿರಲಿಲ್ಲ. ತುಂಬ ಈಸಿ ಇದೆ, ಅದಕ್ಕೋಸ್ಕರ ಹೇಳಿರಲಿಲ್ಲ. ಇದು ಅರ್ಥ ಆಗಿಲ್ಲ ಅಂತಾದರೆ ಗೊತ್ತಾಗಲಿ ಅಂತ ಇದರಲ್ಲೂ ಹೇಳ್ತಾ ಇದ್ದೇನೆ. ದ್ವಿವಚನ ಇದ್ದರೆ ಆವಾಂ ಪಾಠಂ ಪಠಾವ, ಬೋತ್ ವಿ ಶುಡ್ ರೀಡ್ ದಿ ಲೆಸನ್. ವಯಂ ಪಾಠಂ ಪಠಾಮ, ವಿ ಮಸ್ಟ್ ರೀಡ್ ದಿ ಲೆಸನ್. ನಾವು ಪಾಠವನ್ನು ಓದಲೇಬೇಕು. ಈ ರೀತಿಯಲ್ಲಿ ನಮಗೆ ನಾವು ಕಮಾಂಡ್ ಮಾಡಿಕೊಳ್ಳುವಂಥದ್ದು. ಇನ್ನು ಕ್ವಶನ್ ಕೂಡ ಕೇಳಬಹುದು. ಶುಡ್ ಐ ರೀಡ್? ಶುಡ್ ಐ ರೀಡ್ ದಿಸ್ ಲೆಸನ್? ಈ ರೀತಿಯಲ್ಲಿ ಮಾಡಲೇಬೇಕಾ, ಓದಲೇಬೇಕಾ, ನಾನು ಈ ಪಾಠವನ್ನು ಓದಲೇಬೇಕಾ, ಈ ರೀತಿಯಲ್ಲಿ ಪ್ರಶ್ನೆ. ಅಹಂ ಪಾಠಂ ಪಠಾನಿ ಕಿಂ? ಅಹಂ ಪಾಠಂ ಪಠಾನಿ ವಾ? ಈ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಬೇಕು. ಪ್ರಶ್ನೆಯನ್ನು ಮಾಡುವಾಗ ವಾ ಅಥವಾ ಕಿಂ ಇದರಲ್ಲಿ ಯಾವುದನ್ನಾದರೂ ಬಳಸ್ಬೋದು, ತಪ್ಪೇನೂ ಇಲ್ಲ. ಕ್ರಿಯಾಪದದ ನಂತರ ಕ್ವಶನ್ ಮಾರ್ಕ್, ಕ್ವಶನ್ ವರ್ಡ್ ಯೂಸ್ ಮಾಡಿಕೊಳ್ಳಿ. ಕಿಂ ಅಥವಾ ವಾ. ಪಠಾನಿ ವಾ, ಪಠಾನಿ ಕಿಂ ಅಂತ. ವಯಂ ಪಾಠಂ ಪಠಾಮ ಕಿಂ? ಶುಡ್ ವಿ ರೀಡ್ ದಿಸ್ ಲೆಸನ್? ಶುಡ್ ವಿ ರೀಡ್ ದಿ ಲೆಸನ್? ಈ ರೀತಿಯಲ್ಲಿ ನಾವು ಪಾಠವನ್ನು ಓದಲೇಬೇಕಾ? ಕ್ವಶನ್. ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡುವಂಥದ್ದು. ಮಧ್ಯಮ ಪುರುಷವನ್ನು ನೋಡೋಣ. ಪಠ ಪಠತಾತ್ ಪಠತಂ ಪಠತ. ಪಠತಾತ್ ಬೇಡ, ಇದು ಕೇವಲ ಆಶೀರ್ವಾದಕ್ಕೆ. ನೀನು ಪಾಠವನ್ನು ಓದು. ಯು ಶುಡ್ ರೀಡ್ ದಿ ಲೆಸನ್. ಯು ಮಸ್ಟ್ ರೀಡ್ ದಿ ಲೆಸನ್. ಇಂತಹ ವಾಕ್ಯಗಳಲ್ಲಿ ನೀವು ಮಧ್ಯಮ ಪುರುಷವನ್ನು ಬಳಸಬೇಕು. ತ್ವಂ ಪಾಠಂ ಪಠ. ತ್ವಂ ಪಾಠಂ ಪಠ, ನೀನು ಪಾಠವನ್ನು ಓದಲೇಬೇಕು. ಯುವಾಂ ಪಾಠಂ ಪಠತಂ, ನೀವಿಬ್ಬರು ಪಾಠವನ್ನು ಓದಲೇಬೇಕು. ಯೂಯಂ ಪಾಠಂ ಪಠತ, ನೀವು ಪಾಠವನ್ನು ಓದಬೇಕು, ಓದಲೇಬೇಕು. ಯು ಮಸ್ಟ್ ರೀಡ್ ದಿ ಲೆಸನ್. ಯೂಯಂ ಪಾಠಂ ಪಠತ. ಇನ್ನು
ನೀವು ಯಾವುದೇ ಕರ್ತೃಪದವಾದರೂ ಇಟ್ಟುಕೊಳ್ಳಿ, ಅದಕ್ಕೆ ಪ್ರಥಮ ಪುರುಷ ಬಳಕೆಯಾಗತ್ತೆ. ಸಹ ಪಾಠಂ ಪಠತು, ಅವನು ಪಾಠವನ್ನು ಓದಲಿ. ಹಿ ಶುಡ್ ರೀಡ್ ದಿ ಲೆಸನ್, ಹಿ ಮಸ್ಟ್ ರೀಡ್ ದಿ ಲೆಸನ್. ಸಾ ಪಾಠಂ ಪಠತು, ಅವಳು ಪಾಠವನ್ನು ಓದಲಿ, ಓದಬೇಕು. ಓದಲಿ, ಓದಬೇಕು, ಯಾವುದನ್ನಾದರೂ ಹೇಳಬಹುದು, ತಪ್ಪೇನೂ ಇಲ್ಲ. ಶಿ ಶುಡ್ ರೀಡ್ ದಿ ಲೆಸನ್. ತೌ ಪಾಠಂ ಪಠತಾಂ, ಅವರಿಬ್ಬರು ಪಾಠವನ್ನು ಓದಬೇಕು. ತೇ ಪಾಠಂ ಪಠಂತು, ಅವರು ಪಾಠವನ್ನು ಓದಬೇಕು. ದೇ ಶುಡ್ ರೀಡ್ ದಿ ಲೆಸನ್, ದೇ ಮಸ್ಟ್ ರೀಡ್ ದಿ ಲೆಸನ್. ಇದು ಸರಿಯಾದ ಟ್ರಾನ್ಸ್ಲೇಷನ್. ಇದನ್ನೇ ನೀವು ಇಂಗ್ಲೀಷಲ್ಲಿ ಯು ಹ್ಯಾವ್ ಟು ರೀಡ್ ದಿ ಲೆಸನ್, ಯು ಹ್ಯಾವ್ ಟು ರೈಟ್ ದಿ ಲೆಸನ್, ಯು ಹ್ಯಾವ್ ಟು ಕಮ್ ಎಟ್ 10 o'clock, ಈ ರೀತಿಯ ವಾಕ್ಯಗಳನ್ನು ಮಾಡಬಹುದು. ಆದರೆ ಇದಕ್ಕಿಂತ ಯು ಹ್ಯಾವ್ ಟು ಅಂತ ಬಳಸುವುದಕ್ಕಿಂತ ಯು ಶುಡ್ ಅಥವಾ ಯು ಮಸ್ಟ್ ಇವುಗಳನ್ನು ಬಳಸಿದರೆ ಸರಿಯಾಗುತ್ತೆ. ಯು ಹ್ಯಾವ್ ಟು ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ನೀವು ಮಾಡಬೇಕಾಗಿದೆ. ಐ ಹ್ಯಾವ್ ಟು ರೀಡ್ ದಿಸ್ ಲೆಸನ್, ನಾನು ಈ ಪಾಠವನ್ನು ಓದಬೇಕಾಗಿದೆ. ಅದಲ್ಲ, ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ವಿ ಶುಡ್ ರೀಡ್, ಐ ಶುಡ್ ರೀಡ್, ಹಿ ಶುಡ್ ರೀಡ್. ದಿಸ್ ಈಸ್ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಫಾರ್ ಲೋಟ್ ಲಕಾರ. ಲೋಟ್ ಲಕಾರದ ಟ್ರಾನ್ಸ್ಲೇಷನನ್ನು ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಐ ಹ್ಯಾವ್ ಟು ರೀಡ್ ದಿಸ್ ಲೆಸನ್ ಇತ್ಯಾದಿಗಳನ್ನು ಕರ್ತರಿ ಪ್ರಯೋಗದಲ್ಲಿ ಬಳಸಲ್ಲ, ಆ್ಯಕ್ಟಿವ್ ವಾಯ್ಸಲ್ಲಿ ಸಂಸ್ಕೃತದಲ್ಲಿ ಬಳಸಲ್ಲ. ಇವನ್ನೆಲ್ಲ ಪ್ಯಾಸಿವ್ ವಾಯ್ಸ್ ಬಳಸ್ತಾರೆ. ಮಯಾ ಇದಂ ಪುಸ್ತಕಂ ಪಠಿತವ್ಯಂ ಅಸ್ತಿ ಇತ್ಯಾದಿ. ಮಯಾ ಅಯಂ ಪಾಠಃ ಪಠಿತವ್ಯಃ ಅಸ್ತಿ. ಇದು ಬೇಡ, ಈಗ ಈ ಫಾರ್ಮ್ಸ್ ಯಾವುದು ಬೇಡ. ನೀವು ಇದನ್ನು ಮಾತ್ರ ನೋಡಿಕೊಳ್ಳಿ. ಆ ಪಠಿತವ್ಯ ಇತ್ಯಾದಿ ರೂಪಗಳನ್ನು ಮುಂದೆ ನಾನು ಹೇಳಿಕೊಡ್ತೇನೆ. ವ್ಯಕ್ತಿಯ ಹೆಸರಿದ್ದಾಗಲೂ ಹೀಗೇ ಬಳಸುವಂಥದ್ದು. ರಾಮಃ ಪಠತು, ರಾಮಃ ಕಥಾಂ ಪಠತು. ರಾಮ ಶುಡ್ ರೀಡ್ ದಿ ಸ್ಟೋರಿ. ಬಾಲಾಃ ಕಥಾಂ ಪಠಂತು, ಬಾಯ್ಸ್ ಶುಡ್ ರೀಡ್ ದಿ ಸ್ಟೋರಿ. ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡಬೇಕು. ಅಂದರೆ ಲೋಟ್ ಲಕಾರವನ್ನು ಬಳಸುವಾಗ ಅದನ್ನು ನೀವು ಸರಿಯಾಗಿ ಇಂಗ್ಲೀಷಲ್ಲಿ ಬಳಸೋದು ಅಂತಾದರೆ ಶುಡ್ ಅಥವಾ ಮಸ್ಟ್ ಇವುಗಳನ್ನು ಬಳಸುವುದು ಉತ್ತಮ. ಆಗ ಸರಿಯಾದ ಅನುವಾದ ಆಗತ್ತೆ. ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ಇದು ತುಂಬ ಉಪಯೋಗ ಆಗುತ್ತೆ. ಯಾಕೆ ಅಂದರೆ ಇದು ಮಾತನಾಡಲಿಕ್ಕೆ ಬಳಸುವಂತಹ ರೂಪಗಳು ತುಂಬ ಬಳಕೆ ಆಗುತ್ತೆ. ಬನ್ನಿ ಕೂತ್ಕೊಳ್ಳಿ, ತಿಂಡಿ ಆಯಿತಾ, ಏನು ಕೊಡಲಿ ತಿಂಡಿ, ಟಿಫಿನ್ ಎಲ್ಲಿ ಮಾಡಿದ್ರಿ, ಎಲ್ಲದಕ್ಕೂ ಇದೇ ಬೇಕು, ಇದೇ ಫಾರ್ಮ್ಸ್ ಬೇಕು. ಈ ಫಾರ್ಮ್ಸ್ ಇಲ್ಲ ಅಂದರೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ. ಈಗ ಆತ್ಮನೇ ಪದದ ರೂಪಗಳನ್ನು ನೋಡೋಣ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಇವುಗಳ ಬಳಕೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಹಿಂದೆ ಹೇಳಿದ ಹಾಗೇ ಬಳಸುವಂಥದ್ದು. ರೂಪಗಳು ಮಾತ್ರ ಸ್ವಲ್ಪ ಬೇರೆ ಇವೆ. ವಂದತಾಂ, ವಂದೇತಾಂ, ವಂದಂತಾಂ, ವಂದಸ್ವ, ವಂದೇಥಾಂ, ವಂದಧ್ವಂ, ವಂದೈ, ವಂದಾವಹೈ, ವಂದಾಮಹೈ.
ಎಂಬಂತಹ ರೂಪಗಳು. ಅಹಂ ವಂದೈ, ಐ ಶುಡ್ ಬೋ. ವಯಂ ಗಣೇಶಂ ವಂದಾಮಹೈ, ವಿ ಶುಡ್ ಬೋ ಎಟ್ ಲಾರ್ಡ್ ಗಣೇಶ. ನಾವು ಗಣೇಶನನ್ನು ವಂದಿಸಲೇಬೇಕು, ನಾವು ಗಣಪತಿಯನ್ನು ವಂದಿಸಲೇಬೇಕು. ಅಹಂ ಗಣೇಶಂ ವಂದೈ, ನಾನು ಗಣೇಶನನ್ನು ವಂದಿಸಲೇಬೇಕು. ತ್ವಂ ಸರಸ್ವತೀಂ ವಂದಸ್ವ, ನೀನು ಸರಸ್ವತಿಯನ್ನು ವಂದಿಸು. ಯು ಶುಡ್ ಬೋ ಎಟ್ ಗಾಡೆಸ್ ಸರಸ್ವತಿ. ಯೂಯಂ ವಿಷ್ಣುಂ ವಂದಧ್ವಂ, ನೀವು ವಿಷ್ಣುವನ್ನು ವಂದಿಸಬೇಕು, ವಂದಿಸಲೇಬೇಕು. ವಂದಿಸಿರಿ ಹೇಗೆ ಬೇಕಂತಿದ್ರು ಟ್ರಾನ್ಸ್ಲೇಟ್ ಮಾಡ್ಬೋದು, ತಪ್ಪೇನೂ ಇಲ್ಲ. ವಂದಿಸಲೇಬೇಕು, ವಂದಿಸಿರಿ ಯಾವುದಾದ್ರೂ ಸರಿ. ಇನ್ನು ಪ್ರಥಮ ಪುರುಷ, ಈ ಎರಡು ರೂಪಗಳನ್ನು ಬಿಟ್ಟು, ಅಂದರೆ ಅಹಂ ಆವಾಂ ವಯಂ, ತ್ವಂ ಯುವಾಂ ಯೂಯಂ, ಈ ರೂಪಗಳನ್ನು ಬಿಟ್ಟು ಇನ್ನು ಬೇರೆ ಯಾವುದೇ ಶಬ್ದವನ್ನು ನೀವು ಕರ್ತೃಪದವಾಗಿ ಬಳಸಿದರೆ ಆಗ ಪ್ರಥಮ ಪುರುಷವೇ ಬಳಕೆಯಾಗುತ್ತೆ. ಬಾಲಃ ಗಣೇಶಂ ವಂದತಾಂ, ಬಾಲಕನು ಗಣೇಶನನ್ನು ವಂದಿಸಲಿ. ಬಾಲಾಹ ಶಿವಂ ವಂದಂತಾಂ, ಬಾಲಕರು ಶಿವನನ್ನು ವಂದಿಸಲಿ. ಬಾಯ್ಸ್ ಶುಡ್ ಬೋ ಎಟ್ ಲಾರ್ಡ್ ಶಿವ. ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡುವಂಥದ್ದು. ಮಾತನಾಡುವಾಗ ತುಂಬ ಬಳಕೆಯಾಗುತ್ತೆ ಈ ರೂಪಗಳು, ಅಭ್ಯಾಸ ಮಾಡಿಕೊಳ್ಳಿ. ಈ ರೂಪಗಳನ್ನು ಮೊದಲು ಬರೆದು ಅಭ್ಯಾಸ ಮಾಡಿ, ಆಮೇಲೆ ಸೆಂಟೆನ್ಸ್ ಫಿಲ್ ಮಾಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಕಂಪಲ್ಸರಿ ಇಷ್ಟೇ ಮಾಡಿ ಅಂತ ಏನೂ ಪ್ರೆಷರ್ ಇಲ್ಲ. ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ ಹಾಗೇ ನಿಮಗೆ ಜಾಸ್ತಿ ಸೆಂಟೆನ್ಸ್ ಮಾಡೋಕ್ಕೆ ಆಗುತ್ತೆ, ಇಲ್ಲದಿದ್ದರೆ ಕಷ್ಟ ಆಗುತ್ತೆ. ಇಷ್ಟು ಸಾಕು, ನಾಳೆ ನೋಡೋಣ.